ನಾವಿವತ್ತು ಮಾರ್ವಲ್ ಸ್ಟುಡಿಯೋಸ್ನ ಫ್ಯಾಂಟಾಸ್ಟಿಕ್ ಆಗಿರೋ ಒಂದು ವೆಬ್ ಸೀರೀಸ್ ಅನ್ನ ನೋಡ್ತಾ ಇದೀವಿ. ಇದ್ರ ಹೆಸರು ಮೂನ್ ನೈಟ್. ನಾನು ಈಗಾಗಲೇ ಮೊದಲ ಎಪಿಸೋಡ್ ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಮೊದಲು ಆ ವಿಡಿಯೋ ನೋಡಿ. ಅದಾದ್ಮೇಲೆ ಈ ವಿಡಿಯೋನ ನೋಡಿ. ಸರಿ, ತುಂಬಾ ಟೈಮ್ ವೇಸ್ಟ್ ಮಾಡೋದು ಬೇಡ, ಸೀದಾ ಕತೆ ಕಡೆ ಹೋಗೋಣ. ಎಪಿಸೋಡ್ ನ ಮೊದಲ ಸೀನ್ ನಲ್ಲಿ ಸ್ಟೀವನ್ ನಿದ್ದೆಯಿಂದ ಗಾಬರಿಯಾಗಿ ಎದ್ದೊಳ್ತಾನೆ. ಸ್ಟೀವನ್ ರ್ಯಾಂಡ್ಗೆ ನೆನ್ನೆ ನಡೆದಿರುತ್ತಲ್ಲ ಒಂದು ಕನಸು ಅಂತಾನೆ ಅನ್ನಿಸ್ತಿರುತ್ತೆ. ನಂತರ ಅವನು ಕನ್ನಡಿಯ ಮುಂದೆ ತನ್ನ ಮತ್ತೊಂದು ಪರ್ಸನಾಲಿಟಿ ಆದ ಮಾರ್ಕ್ನ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಕನ್ನಡಿಯಿಂದ ಯಾವ್ದು ರಿಪ್ಲೈ ಬರೋದಿಲ್ಲ. ಸ್ಟೀವನ್ ಡೈಲಿ ಮಾಡೋತ್ರನೆ ರೆಡಿಯಾಗಿ ಮ್ಯೂಸಿಯಂಗೆ ಡ್ಯೂಟಿಗೋಸ್ಕರ ಹೋಗ್ತಾನೆ. ಅವನು ಮ್ಯೂಸಿಯಂಗೆ ಹೋದಾಗ ಅವನು ಕೊನೆಗಿಂದ ಗೊತ್ತಾಗುತ್ತೆ ವಾಶ್ರೂಮ್ ಎಲ್ಲ ಧ್ವಂಸ ಆಗೋಗಿದೆ ಅಂತ. ಆಗ ಸ್ಟೀವನ್ ಅರ್ಥ ಮಾಡ್ಕೋತಾನೆ ನೆನ್ನೆ ನಡೆದಿರುವುದೆಲ್ಲ ಕನ್ಸಲ್ಲ, ನಿಜಾನೇ ಅಂತ. ಸ್ಟೀವನ್ ಕೊಲಿಗಾದ ಸೆಕ್ಯೂರಿಟಿ ನೆನ್ನೆ ಏನಾಗಿದೆ ಅಂತ ತಿಳಿದುಕೊಳ್ಳೋಕೆ CCTVಯಲ್ಲಿ ಚೆಕ್ ಮಾಡೋದಕ್ಕೆ ಹೋಗ್ತಾನೆ. ಆಗ ಸ್ಟೀವನ್ ಸೆಕ್ಯೂರಿಟಿಗೆ, ನೀನು ಯಾವ್ದಾದ್ರೂ ಹಾರರ್ ಮೂವಿ ನೋಡಿದ್ಯಾ? ನೋಡಿಲ್ಲ ಅಂದ್ರೆ ಹೃದಯನ ಗಟ್ಟಿ ಮಾಡ್ಕೋ, ಯಾಕೆಂದ್ರೆ ನಾವೀಗ ನೋಡೋಕೆ ಹೊರಟಿರೋದು ಯಾವ ಹಾರರ್ ಮೂವಿಗೂ ಕಮ್ಮಿ ಇರಲ್ಲ ಅಂತ ಹೇಳ್ತಾನೆ. ನಂತರ ಇವರಿಬ್ರು CCTVಯನ್ನ ಚೆಕ್ ಮಾಡಿದಾಗ ಅದರಲ್ಲಿ ಹಿಂದಿನ ಎಪಿಸೋಡ್ ನಲ್ಲಿ ಸ್ಟೀವನ್ ನ ಮೇಲೆ ಅಟ್ಯಾಕ್ ಮಾಡಿದ್ದ ಏನ್ಷಿಯಂಟ್ ಕ್ರಿಯೇಚರ್ ಜಾಕಾಲ್ ಎಲ್ಲೂ ಕಾಣಿಸೋದಿಲ್ಲ. ಇದನ್ನ ನೋಡಿದ ಸ್ಟೀವನ್ಗೆ ಇನ್ನು ತುಂಬಾ ತಲೆ ಕೆಟ್ಟಾಗುತ್ತೆ. ಯಾಕೆ ಅಂದ್ರೆ ಅದರಲ್ಲಿ ಸ್ಟೀವನ್ ನ ಬಿಟ್ರೆ ಇನ್ಯಾರು ಇರೋದಿಲ್ಲ. ಆದ್ದರಿಂದ ಎಲ್ಲಾ ಅಪರಾಧನೂ ಸ್ಟೀವನ್ ನ ಮೇಲೆ ಬರುತ್ತೆ. ನಂತರ ಸ್ಟೀವನ್ ನ ಪೊಲೀಸ್ ಎಂಕ್ವೈರಿ ಮಾಡ್ತಾರೆ. ಅವನು ಕ್ಯಾಮ್ರಾದಲ್ಲಿ ಒಬ್ಬೊಬ್ಬನ ವಿಚಿತ್ರವಾಗಿ ಉಚ್ಚಂತರ ಆಡ್ತಿದ್ರಿಂದ ಅವನಿಗೆ ಒಂದು ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ಅವನನ್ನ ಜಾಬ್ ಇಂದ ತೆಗೆದು ಹಾಕ್ತಾರೆ. ನಂತರ ಸ್ಟೀವನ್ ಮತ್ತೆ ಆ ಸ್ಟ್ರೀಟ್ ಆರ್ಟಿಸ್ಟ್ ಬಳಿ ಹೋಗಿ ನನಗಿಂತ ಒಂದು ಜಾಬ್ ನ ಕೂಡ ಕಳ್ಕೊಂಡೆ ಅಂತ ಹೇಳಿ ದುಃಖ ಪಡ್ತಿರ್ತಾನೆ. ಹೀಗೆ ಆ ಸ್ಟ್ರೀಟ್ ಆರ್ಟಿಸ್ಟ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಸ್ಟೀವನ್ಗೆ ಅವನ ಮನೆಯಲ್ಲಿ ಸಿಕ್ಕಿದ್ದ ಒಂದು ರೂಮ್ ನ ಕೀ ಹಾಗೂ ಫೋನ್ ನ ಬಗ್ಗೆ ನೆನಪಾಗುತ್ತೆ. ಆ ಕೀ ಯಾವ ಹೋಟೆಲ್ ಅಂತ ತಿಳಿದುಕೊಂಡ್ರೆ ಮಾರ್ಕ್ ಬಗ್ಗೆ ಗೊತ್ತಾಗ್ಬೋದು ಅಂತ ಕೀನ ತಗೊಂಡು ಕೀ ಮೇಲಿದ್ದ ಹೆಸರಿನ ಹೋಟೆಲ್ಗೆ ಹೋಗ್ತಾನೆ. ಅಲ್ಲಿ ರಿಸೆಪ್ಷನಿಸ್ಟ್ ಹತ್ರ ಹೋಗಿ ನನ್ನ ರೂಮ್ ಬಗ್ಗೆ ಗೊತ್ತಾ ಅಂತ ಕೇಳ್ತಾನೆ. ಆ ರಿಸೆಪ್ಷನಿಸ್ಟ್ ಸ್ಟೀವನ್ ನೋಡಿ, ನನಗೆ ನೀವು ಗೊತ್ತು, ಬನ್ನಿ ನಿಮ್ಮ ರೂಮ್ ಹತ್ರ ಕರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಆ ರೂಮ್ ನ ಬಳಿ ಬಿಟ್ಟು ಹೋಗ್ತಾನೆ. ಸ್ಟೀವನ್ ರೂಮ್ ನ ಒಳಗೆ ಹೋಗಿ ಅಲ್ಲಿದ್ದ ಒಂದು ಬ್ಯಾಗ್ ನ ನೋಡ್ತಾನೆ. ಆ ಬ್ಯಾಗ್ ಒಳಗೆ ಏನಿರ್ಬೋದು ಅಂತ ಚೆಕ್ ಮಾಡ್ತಿದ್ದಾಗ ಅದರಲ್ಲಿ ಅವನಿಗೆ ಒಂದು ಗನ್ ಸಿಗುತ್ತೆ, ಹಾಗೆ ತುಂಬಾ ಹಣ. ಅದರಲ್ಲಿ ಮಾರ್ಕ್ ನ ಪಾಸ್ಪೋರ್ಟ್ ಕೂಡ ಇರುತ್ತೆ. ಪಾಸ್ಪೋರ್ಟ್ ಅಲ್ಲಿದ್ದ ಹೆಸರನ್ನು ಓದಿದ ಸ್ಟೀವನ್ಗೆ ಗೊತ್ತಾಗುತ್ತೆ ಮಾರ್ಕ್ ನ ಪೂರ್ತಿ ಹೆಸರು ಮಾರ್ಕ್ ಸ್ಪೆಕ್ಟರ್ ಅಂತ. ಹಾಗೆ ಆ ಬ್ಯಾಗ್ ಅಲ್ಲಿ ಸ್ಕ್ಯಾರಪ್ ಕೂಡ ಇರುತ್ತೆ. ಆ ಸ್ಕ್ಯಾರಪ್ ಒಂದು ಕಾಂಪಸ್ ನ ರೀತಿ ಕೆಲಸ ಮಾಡ್ತಿರುತ್ತೆ. ಆಗ ಮಾರ್ಕ್ ಸ್ಪೆಕ್ಟರ್ ರೂಮ್ ನ ರಿಫ್ಲೆಕ್ಷನ್ ಇಂದ ಸ್ಟೀವನ್ ನ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಸ್ಕ್ಯಾರಪ್ ನ ಬಗ್ಗೆ ನೀನು ತಲೆ ಕೆಡ್ಸ್ಕೋಬೇಡ, ಅದು ನಿನಗೆ ಅರ್ಥ ಆಗೋದಿಲ್ಲ, ಅದು ನಿನ್ನ ಯೋಚನೆಗೂ ಮೀರಿದ ವಿಷಯ ಅಂತ ಹೇಳಿ ನೀನು ಹೋಗಿ ಆರಾಮಾಗಿ ಮಲ್ಕೊ ಅಂತಾನೆ. ಯಾಕಂದ್ರೆ ಸ್ಟೀವನ್ ಮಲ್ಕೊಂಡ್ರೆ ಬಾಡಿಯ ಪೂರ್ತಿ ಕಂಟ್ರೋಲ್ ಮಾರ್ಕ್ಗೆ ಸಿಗುತ್ತೆ. ಆಗ ಸ್ಟೀವನ್ ನಾನು ಮಲ್ಕೊಳ್ಳಲ್ಲ ಅಂತ ಹೇಳಿ, ನೀನು ಯಾರೋ ದೇವನ ಭೂತನ, ಈ ರೀತಿ ನನ್ನ ಜೀವನವನ್ನ ಯಾಕೆ ಹಾಳು ಮಾಡ್ತಿದ್ಯಾ ಅಂತಾನೆ. ಮಾರ್ಕ್ ಹೇಳ್ತಾನೆ, ನಾನು ಈಜಿಪ್ಟ್ ಮೂನ್ ಗಾಡ್ ಕಾನ್ಸುನ ಅವತಾರ, ನಾನು ಕಾನ್ಸು ಜೊತೆ ಸೇರಿ ಒಳ್ಳೆಯ ವ್ಯಕ್ತಿಗಳನ್ನ ದುಷ್ಟಶಕ್ತಿಗಳಿಂದ ಕಾಪಾಡ್ತೀನಿ ಅಂತ ಹೇಳಿ ಮತ್ತೊಂದು ವಿಷಯವನ್ನ ಹೇಳ್ತಾನೆ. ನಾನು ಕಾನ್ಸುಗೆ ಹೇಳಿದೆ ನನ್ನ ಕೆಲಸದಲ್ಲಿ ಸ್ಟೀವನ್ನ ಮಧ್ಯ ಕೇಳೋದು ಅವನಿಗೆ ತೊಂದರೆ ಮಾಡಲ್ಲ ಅಂತ, ಆದ್ರಿಂದ ಬಾಡಿ ಕಂಟ್ರೋಲ್ ನನಗೆ ಕೊಡು, ನನ್ನ ಎಲ್ಲಾ ಕೆಲಸವನ್ನ ಬೇಗ ಮುಗಿಸ್ತೀನಿ ಅಂತ ಹೇಳಿದಾಗ ಸ್ಟೀವನ್ ಅದಕ್ಕೆ ಒಪ್ಕೊಳ್ಳದೆ ಅಲ್ಲಿ ಸಿಕ್ಕಿದ ಬ್ಯಾಗ್ ನ ತಗೊಂಡು ಪೊಲೀಸ್ಗೆ ಕೊಟ್ಟು ನಾನು ಸರೆಂಡರ್ ಆಗ್ತೀನಿ, ನೀನು ಅವಾಗ ಯಾವ ಕೆಲಸವನ್ನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಹೊರಗಡೆ ಬರ್ತಾನೆ. ಆಗ ಅಲ್ಲಿಗೆ ಈಜಿಪ್ಟ್ ಮೂನ್ ಗಾಡ್ ಆದ ಕಾನ್ಸು ಬಂದು ಬಾಡಿ ಕಂಟ್ರೋಲ್ ನ ಮಾರ್ಕ್ಗೆ ಕೊಡುವಂತ ಹೆದರಿಸುತ್ತೆ. ಸ್ಟೀವನ್ ಅಲ್ಲಿಂದ ಹೇವು ಮಾಡಿ ತಪ್ಪಿಸ್ಕೊಂಡು ಹೋಟೆಲ್ ನಿಂದ ಹೊರಗಡೆ ಬಂದು ಬೀಳ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಲೈಲಾ ಬರ್ತಾಳೆ. ಲೈಲಾ ಯಾರು ಅಂದ್ರೆ ಹಿಂದಿನ ಎಪಿಸೋಡ್ ನಲ್ಲಿ ಸ್ಟೀವನ್ಗೆ ಸಿಕ್ಕಿದ್ದ ಫೋನ್ಗೆ ಕಾಲ್ ಮಾಡಿರ್ತಾಳಲ್ಲ ಅವಳೆ. ನಂತರ ಸ್ಟೀವನ್ ಲೈಲಾ ಸ್ಕೂಟರ್ಗೆ ಹತ್ಕೋತಾನೆ. ಆಗ ಲೈಲಾ ಸ್ಟೀವನ್ ನ ಮಾರ್ಕ್ ಅನ್ಕೊಂಡು, ನಾನ್ ನೆನ್ನೆಯಿಂದ ನಿನಗೆ ಎಷ್ಟು ಸಲ ಕಾಲ್ ಮಾಡಿದ್ದೀನಿ, ನೀನ್ ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ಕೇಳ್ತಾಳೆ. ಲೈಲಾ ಮಾತಿನಿಂದಾನೆ ಗೊತ್ತಾಗುತ್ತೆ ಲೈಲಾ ಮಾರ್ಕ್ ನ ಹೆಂಡತಿ ಅಂತ. ಆಗ ಸ್ಟೀವನ್ಗೆ ಒಳಗೊಳಗೆ ಖುಷಿ ಆಗ್ತಿರುತ್ತೆ, ನಂಗೆ ಗೊತ್ತಿಲ್ದಂಗೆ ನನ್ಗೆ ಮದ್ವೆ ಆಗೋಯ್ತಾ ಅಂತ. ನಂತರ ಇವರಿಬ್ರು ಸ್ಟೀವನ್ ನ ಮನೆಗೆ ಬರ್ತಾರೆ. ಸ್ಟೀವನ್ ಮನೆ ನೋಡಿದ ಲೈಲಾಗೆ ತುಂಬಾ ವಿಚಿತ್ರ ಅನ್ಸುತ್ತೆ. ಯಾಕೆಂದ್ರೆ ಸ್ಟೀವನ್ ಅವನ ಬೆಡ್ಗೆ ಚೈನ್ ಎಲ್ಲ ಕಟ್ಕೊಂಡಿರ್ತಾನೆ. ಇಲ್ಲಿ ಒಂದು ವಿಷಯ ಮಾತ್ರ ಕನ್ಫರ್ಮ್ ಆಗುತ್ತೆ, ಲೈಲಾ ಹಾಗೂ ಸ್ಟೀವನ್ಗೆ ಈಜಿಪ್ಟ್ ಮೈಥಾಲಜಿ ಬಗ್ಗೆ ತುಂಬಾ ನಾಲೆಡ್ಜ್ ಇರುತ್ತೆ. ಇದಾದ್ಮೇಲೆ ಲೈಲಾ ಡಿವೋರ್ಸ್ ಪೇಪರ್ ಗಳನ್ನ ಕೊಟ್ಟು ಸೈನ್ ಮಾಡೋದಕ್ಕೆ ಹೇಳ್ತಾಳೆ. ಸ್ಟೀವನ್ಗೆ ತುಂಬಾ ಬೇಜಾರಾಗೋಗುತ್ತೆ. ಡಿವೋರ್ಸ್ ಯಾಕೆ ಅಂತ ಕೇಳಲಾಗ ಗೊತ್ತಾಗುತ್ತೆ ಡಿವೋರ್ಸ್ ಬೇಕು ಅಂತ ಮಾರ್ಕೆ ಕೇಳಿರ್ತಾನೆ ಅಂತ. ಆಗ ಸ್ಟೀವನ್ ಲೈಲಾಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ, ನಾನು ಮಾರ್ಕ್ ಸ್ಪೆಕ್ಟರ್ ಅಲ್ಲ, ನಾನು ಸ್ಟೀವನ್ ಅಂತ. ಹಾಗೆ ಮಾರ್ಕ್ ನ ಬ್ಯಾಗ್ ಅಲ್ಲಿದ್ದ ಸ್ಕ್ಯಾರಬ್ ನ ತೋರ್ಸೋದಕ್ಕೆ ಹೋದಾಗ ಕನ್ನಡಿಯಿಂದ ಮಾರ್ಕ್ ಹೇಳ್ತಾನೆ, ಸ್ಟೀವನ್ ಸ್ಕ್ಯಾರಬ್ ನ ಅವಳಿಗೆ ಕೊಡ್ಬೇಡ, ಇದರಿಂದ ಅವಳ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅಂದಾಗ ಸ್ಟೀವನ್ ಸ್ಕ್ಯಾರಬ್ ನ ಅವಳಿಗೆ ತೋರ್ಸೋದಿಲ್ಲ. ಆದ್ರೆ ಲೈಲಾ ಬಲವಂತವಾಗಿ ಬ್ಯಾಗ್ ನ ಕಿತ್ಕೊಂಡು ಸ್ಕ್ಯಾರಬ್ ನ ನೋಡ್ಬಿಡ್ತಾಳೆ. ಆಗ ಅವಳು ಹೇಳ್ತಾಳೆ, ನಾನು ಹಾಗೂ ಮಾರ್ಕ್ ಸೇರಿನೇ ಸ್ಕ್ಯಾರಬ್ ನ ಹುಡುಕಿದ್ದು, ಇದು ನಮ್ಮನ್ನ ಆಮೆಟ್ ಮೂರ್ತಿಯವರೆಗೂ ಕರೆದುಕೊಂಡು ಹೋಗುತ್ತೆ ಅಂತ. ಆಗ ಅದೇ ಸಮಯಕ್ಕೆ ಅಲ್ಲಿಗೆ ಪೊಲೀಸ್ ಬರ್ತಾರೆ. ಸ್ಟೀವನ್ ಲೈಲಾಗೆ ಬಚ್ಚಿಕೊಳ್ಳೋಕೆ ಹೇಳಿ ಪೊಲೀಸ್ಗೆ ಬಾಗ್ಲನ್ನ ತೆಗಿತಾನೆ. ಆ ಪೊಲೀಸ್ ಸ್ಟೀವನ್ ಮ್ಯೂಸಿಯಂ ನಿಂದ ಏನ್ಷಿಯಂಟ್ ವಸ್ತುಗಳನ್ನ ಕದ್ದಿದ್ದಾರೆ ಅಂತ ಅರೆಸ್ಟ್ ಮಾಡಿ ಅವನನ್ನ ಅವರ ಜೊತೆನೆ ಕರ್ಕೊಂಡು ಹೋಗ್ತಾರೆ. ಕಾರ್ನಲ್ಲಿ ಹೋಗ್ಬೇಕಾದ್ರೆ ಪೊಲೀಸ್ ಸ್ಟೀವನ್ಗೆ ಹೇಳ್ತಾರೆ, ಮಾರ್ಕ್ ಸ್ಪೆಕ್ಟರ್ ಒಬ್ಬ ಆತಂಕವಾದಿ, ಅವನು ತುಂಬಾ ಜನರನ್ನ ಕೊಂದಿದ್ದಾನೆ ಅಂತ. ನಂತರ ಪೊಲೀಸ್ ಸ್ಟೀವನ್ ನ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗೋದು ಬಿಟ್ಟು
ಆರ್ಥರ್ ಹ್ಯಾರೋ ಬಳಿ ಕರ್ಕೊಂಡು ಬರ್ತಾರೆ. ನಂತರ ಆರ್ಥರ್ ಸ್ಟೀವನ್ಗೆ ಹೇಳ್ತಾನೆ, ನನಗೆ ಗೊತ್ತು ಮಾರ್ಕ್ ಹಾಗೂ ಕಾನ್ಸು ನಿನ್ಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ ಅಂತ. ನಾನ್ ನಿನ್ಗೆ ಅದರಿಂದ ಮುಕ್ತಿ ಕೊಡಿಸ್ತೀನಿ. ಆಗ ಅಲ್ಲಿಗೆ ಕಾನ್ಸು ಬಂದು ಸ್ಟೀವನ್ಗೆ ಆರ್ಥರ್ನ ಸಾಯಿಸೋದಕ್ಕೆ ಹೇಳುತ್ತೆ. ಇದೆಲ್ಲ ಆರ್ಥರ್ಗೆ ಕೂಡ ಗೊತ್ತಾಗ್ತಾ ಇರುತ್ತೆ, ಯಾಕೆಂದ್ರೆ ಆರ್ಥರ್ ಕೂಡ ಒಂದು ಕಾಲದಲ್ಲಿ ಕಾನ್ಸ್ನ ಅವತಾರವಾಗಿರ್ತಾನೆ. ಹೀಗೆ ಆರ್ಥರ್ ಸ್ಟೀವನ್ನ ಒಂದು ಜಾಗಕ್ಕೆ ಕರೆದುಕೊಂಡು ಬಂದು ಹೇಳ್ತಾನೆ, ಕಾನ್ಸು ಯಾರಾದ್ರೂ ತಪ್ಪು ಮಾಡಿದ್ರೆ ಮಾತ್ರ ಅಂತವರಿಗೆ ಶಿಕ್ಷೆ ಕೊಡ್ತಾನೆ. ಆದ್ರೆ ಆಮಿರ್ ದೇವತೆ ಒಬ್ಬ ಮನುಷ್ಯ ತಪ್ಪು ಮಾಡೋಕ್ಕೂ ಮುಂಚೆನೆ ಅವರನ್ನ ಕಂಡು ಹಿಡಿದು ಕೊಂದು ಹಾಕುತ್ತೆ. ಆಗ ಭೂಮಿ ಮೇಲೆ ಯಾವ ತಪ್ಪು ಕೂಡ ನಡೆಯಲ್ಲ, ಜಗಳನೂ ಕೂಡ ನಡೆಯಲ್ಲ. ಭೂಮಿ ಸ್ವರ್ಗವಾಗಿ ಹೋಗುತ್ತೆ. ಅದಕ್ಕೆ ಆಮಿರ್ ದೇವತೆಯನ್ನ ಕಲ್ಲಿನ ಮೂರ್ತಿಯಿಂದ ಬೀಳಿಸ್ಬೇಕು. ಆ ಮೂರ್ತಿ ಎಲ್ಲಿದೆ ಅಂತ ಸ್ಕ್ಯಾರಬ್ ತೋರಿಸುತ್ತೆ. ಸ್ಕ್ಯಾರಬ್ ನಮ್ಗೆ ಕೊಟ್ಬಿಡು ಅಂದಾಗ ಅಲ್ಲಿಗೆ ಕಾನ್ಸು ಬಂದು ಸ್ಟೀವನ್ಗೆ ಕೂಗಿ ಹೇಳುತ್ತೆ, ಆಮಿಟ್ ಹಾಗೂ ಆರ್ಥರ್ ಮನುಷ್ಯರು ಇನ್ನು ಮಾಡದೇ ಇರೋ ತಪ್ಪಿಗೆ ಅವರನ್ನ ಕೊಂದು ಹಾಕ್ತಾರೆ. ಸತ್ತ ಮನುಷ್ಯರಿಗೆ ಅವರು ಯಾವ ತಪ್ಪನ್ನು ಮಾಡಿದ್ದಾರೆ ಅಂತಾನೆ ಗೊತ್ತಿರೋದಿಲ್ಲ. ಅಂತವರಿಗೆ ಹೋಗಿ ನೀನು ಸಹಾಯ ಮಾಡೋಕೆ ಬಂದಿದ್ದೀಯಾ ಅಂತ ಕಾನ್ಸು ಮತ್ತು ಸರಿಯನ್ಸಿ ಸ್ಟೀವನ್ ಅಲ್ಲಿಂದ ಹೋಗಕ್ಕೆ ನೋಡ್ತಾನೆ. ಆಗ ಅಲ್ಲಿದ್ದ ಆರ್ಥರ್ನ ಜನರು ಸ್ಟೀವನ್ ಮೇಲೆ ಅಟ್ಯಾಕ್ ಮಾಡೋಕೆ ಬಂದಾಗ ಅದೇ ಸಮಯಕ್ಕೆ ಅಲ್ಲಿಗೆ ಲೈಲಾ ಸ್ಕ್ಯಾರಬ್ ನ ತಗೊಂಡು ಬರ್ತಾಳೆ. ಲೈಲಾ ಸ್ಕ್ಯಾರಬ್ ನ ಸ್ಟೀವನ್ಗೆ ಕೊಟ್ಟು ಮಾರ್ಕ್ ಸೂಟ್ ಹಾಕುವಂತಾಳೆ. ಆದ್ರೆ ಸ್ಟೀವನ್ಗೆ ಇವರು ಏನ್ ಹೇಳ್ತಿದ್ದಾರೆ ಅಂತಾನೆ ಅರ್ಥ ಆಗೋದಿಲ್ಲ. ಆಗ ಲೈಲಾ ಸ್ಟೀವನ್ ಕರ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಆರ್ಥರ್ ತನ್ನ ಕೋಲಿನಿಂದ ಭೂಮಿಯ ಮೇಲೆ ಒಂದು ಪೋರ್ಟಲ್ ನ ಓಪನ್ ಮಾಡ್ತಾನೆ. ಆ ಪೋರ್ಟಲ್ ನಿಂದ ಏನ್ಷಿಯಂಟ್ ಕ್ರಿಯೇಚರ್ ಆದ ಜಾಕಲ್ ಬರುತ್ತೆ. ಲೈಲಾ ಸೂಟ್ ನ ಬೇಗ ಹಾಕುವಂತಿರ್ತಾಳೆ. ಈ ಕಡೆ ಮಾರ್ಕ್ ಬಾಡಿ ಕಂಟ್ರೋಲ್ ನನ್ಗೆ ಕೊಡು ಅಂತಿರ್ತಾನೆ. ಅದೇ ಸಮಯಕ್ಕೆ ಅವರಿದ್ದ ಜಾಗಕ್ಕೆ ಜಾಕಲ್ ಬರುತ್ತೆ. ಆದ್ರೆ ಅದು ಸ್ಟೀವನ್ ಕನಿಗೆ ಮಾತ್ರ ಕಾಣಿಸ್ತಿರುತ್ತೆ, ಲೈಲಾಗೆ ಕಾಣಿಸ್ತಿರೋದಿಲ್ಲ. ಯಾಕೆಂದ್ರೆ ಅದು ಸಾಮಾನ್ಯ ಜನರಿಗೆ ಕಾಣಿಸೋದಿಲ್ಲ. ಜಾಕಲ್ ಸ್ಟೀವನ್ ಮೇಲೆ ಅಟ್ಯಾಕ್ ಮಾಡಿ ಕಿಟಕಿಯಿಂದ ಹೊರಗೆ ಬಿಸಾಕ್ಬಿಡುತ್ತೆ. ಆಗ ಸ್ಟೀವನ್ ಸೂಟ್ ಅಂತ ಕಿರ್ಚಾಡಿದ್ರಿಂದ ಅವನಿಗೆ ಮೂನ್ ನೈಟ್ ಸೂಟ್ ನ ಬದಲಾಗಿ ಮಿಸ್ಟರ್ ನೈಟ್ ನ ಸೂಟ್ ಬಂದ್ಬಿಡುತ್ತೆ. ಆಗ ರಿಫ್ಲೆಕ್ಷನ್ ನಲ್ಲಿ ಮಾರ್ಕ್ ಸ್ಟೀವನ್ಗೆ ಯಾಕೆ ಈ ತರ ವೇಟರ್ ನ ಸೂಟ್ ಹಾಕೊಂಡಿದೀಯಾ ಅಂತ ಕೇಳ್ತಾನೆ. ಮಿಸ್ಟರ್ ನೈಟ್ ಸೂಟ್ ಅಲ್ಲೂ ಕೂಡ ತುಂಬಾ ಪವರ್ಗಳಿರ್ತವೆ, ಆದ್ರೆ ಅದನ್ನ ಬಳಸೋದಕ್ಕೆ ಸ್ಟೀವನ್ಗೆ ಬರೋದಿಲ್ಲ. ಅದೇ ಸಮಯಕ್ಕೆ ಜಾಕಲ್ ಮತ್ತೆ ಸ್ಟೀವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಲೈಲಾ ಅವಳಿಗೆ ಜಾಕಲ್ ಕಾಣಿಸ್ತೇ ಇದ್ರು ಅದ್ರ ಜೊತೆ ಫೈಟ್ ಮಾಡಿ ಸ್ಟೀವನ್ಗೆ ಸಹಾಯ ಮಾಡ್ತಿರ್ತಾಳೆ. ಆದ್ರೆ ಜಾಕಲ್ ಅವರಿಬ್ಬರ ಮೇಲೂ ಅಟ್ಯಾಕ್ ಮಾಡ್ತಿರುತ್ತೆ. ಮಾರ್ಕ್ ಆಗಾಗ ಸ್ಟೀವನ್ಗೆ ಬಾಡಿ ಕಂಟ್ರೋಲ್ ನ ಕೊಡು ಅಂತ ಕೇಳ್ತಿರ್ತಾನೆ. ಆದ್ರೆ ಸ್ಟೀವನ್ ಒಪ್ಕೊಳ್ಳೋದಿಲ್ಲ. ಸ್ಟೀವನ್ನೇ ಜಾಕಲ್ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅವನಿಗೆ ಜಾಸ್ತಿ ಹೊತ್ತು ಫೈಟ್ ಮಾಡೋದಕ್ಕೆ ಆಗೋದಿಲ್ಲ. ಜಾಕಲ್ ಅವನ ಮೇಲೆ ಮತ್ತೆ ಅಟ್ಯಾಕ್ ಮಾಡುತ್ತೆ. ಆಗ ಸ್ಟೀವನ್ ಬಾಡಿ ಕಂಟ್ರೋಲ್ ನ ಮಾರ್ಕ್ಗೆ ಕೊಟ್ಟಾಗ ಮಾರ್ಕ್ ಸ್ಪೆಕ್ಟರ್ ಪ್ರಾಪರ್ ಮೂನ್ ನೈಟ್ ಸೂಟ್ಗೆ ಬರ್ತಾನೆ. ಅವರಿದ್ದ ಜಾಗದಲ್ಲಿ ತುಂಬಾ ಜನರು ಇರ್ತಾರೆ. ಆದ್ರಿಂದ ಮೂನ್ ನೈಟ್ ಜಾಕಲ್ ನ ದೂರ ಕರೆದುಕೊಂಡು ಬರ್ತಾನೆ. ಹೀಗೆ ಒಂದು ಬಿಲ್ಡಿಂಗ್ ನಿಂದ ಮತ್ತೊಂದು ಬಿಲ್ಡಿಂಗ್ ಗೆ ಜಂಪ್ ಮಾಡ್ಬೇಕಾದ್ರೆ ಮೂನ್ ನೈಟ್ ಜಾಕಲ್ಗೆ ಹೊಡೆದು ಒಂದು ರಾಡ್ಗೆ ಚುಚ್ಚಿ ಅದನ್ನು ಒಂದೇ ಏಟಿಗೆ ಸಾಯಿಸಾಕ್ತಾನೆ. ಇದಾದ್ಮೇಲೆ ಮಾರ್ಕ್ ನಾರ್ಮಲ್ ಬಾಡಿಗೆ ಬಂದು ಲೈಲಾ ಕೊಟ್ಟಿದ್ದ ಸ್ಕ್ಯಾರಬ್ ನ ಹುಡುಕಾಡ್ತಾನೆ. ಆದ್ರೆ ಅದು ಅವನಿಗೆ ಸಿಗೋದಿಲ್ಲ, ಯಾಕೆಂದ್ರೆ ಫೈಟ್ ಆಡ್ತಿರ್ಬೇಕಾದ್ರೆ ಸ್ಕ್ಯಾರಬ್ ಎಲ್ಲೋ ಬಿದ್ದೋಗಿರುತ್ತೆ. ಈ ಕಡೆ ಒಬ್ಬ ವ್ಯಕ್ತಿಗೆ ಆ ಸ್ಕ್ಯಾರಬ್ ಸಿಗುತ್ತೆ. ಆರ್ಥರ್ ಆ ವ್ಯಕ್ತಿಯನ್ನ ಸಾಯಿಸಿ ಸ್ಕ್ಯಾರಬ್ ನ ತಗೋತಾನೆ. ಇದನ್ನ ಲೈಲಾ ನೋಡಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಸ್ಕ್ಯಾರಬ್ ಸಿಗ್ಲಿಲ್ಲ ಅಂತ ಮಾರ್ಕ್ ಬೇಜಾರ್ ಮಾಡ್ಕೊತಿದ್ದಾಗ ಕನ್ನಡಿಯ ರಿಫ್ಲೆಕ್ಷನ್ ಅಲ್ಲಿ ಸ್ಟೀವನ್ ಹೇಳ್ತಾನೆ, ನನಗಿಲ್ಲಿರೋಕೆ ಆಗ್ತಿಲ್ಲ, ನನ್ನ ಬಾಡಿ ಕಂಟ್ರೋಲ್ ನನಗೆ ಕೊಟ್ಬಿಡು ಅಂದಾಗ ನಿನ್ನಿಂದ ಸ್ಕ್ಯಾರಬ್ ನನ್ನ ಕೈಯಿಂದ ತಪ್ಪೋಯ್ತು, ನನ್ನ ಕೆಲಸ ಪೂರ್ತಿ ಆಗುವವರೆಗೂ ಬಾಡಿ ಕಂಟ್ರೋಲ್ ನನಗೆ ಕೊಡೋಕೆ ಆಗುದಿಲ್ಲ ಅಂತಾನೆ. ಆಗ ಸ್ಟೀವನ್ ಮಾರ್ಕ್ಗೆ ಬೈಯೋದಕ್ಕೆ ಶುರು ಮಾಡ್ತಾನೆ, ನಿನ್ನಿಂದ ನನ್ನ ಕೆಲಸ ಹೋಯ್ತು, ನನ್ನ ಜೀವನ ಎಲ್ಲ ನರಕ ಆಗೋಯ್ತು, ನೀನು ನಿನ್ನ ಹೆಂಡತಿಯನ್ನ ಸರಿಯಾಗಿ ನೋಡ್ಕೊಳ್ಳೋಕು ಯೋಗ್ಯತೆ ಇಲ್ಲ ಅಂದಾಗ ಕೋಪದಲ್ಲಿದ್ದ ಮಾರ್ಕ್ ಹೇಳ್ತಾನೆ, ನಾನು ಇದನ್ನೆಲ್ಲ ಮಾಡ್ತಿರೋದು ನನ್ನ ಹೆಂಡತಿ ಲೈಲಾಗೋಸ್ಕರನೇ. ಕಾನ್ಸು ಹೇಳಿದ ಕೆಲಸ ಮಾಡದೇ ಇದ್ರೆ ಆ ಕಾನ್ಸು ಲೈಲಾ ನಮ್ಮನ್ನ ಅವತಾರ ಮಾಡ್ಕೊಂಡು ಆ ಕೆಲಸಗಳನ್ನ ಅವಳಿಂದ ಮಾಡಿಸ್ತಾನೆ. ಅದರಿಂದ ಅವಳ ಪ್ರಾಣಕ್ಕೆ ಅಪಾಯ ಕೂಡ ಆಗಬಹುದು. ಮಾರ್ಕ್ ಹತ್ರ ಬೇರೆ ದಾರಿ ಇಲ್ಲದೆ ಇದನ್ನೆಲ್ಲ ಮಾಡ್ತಿದ್ದಾನೆ. ನಂತರ ಮುಂದಿನ ಸೀನ್ ಅಲ್ಲಿ ತೋರಿಸ್ತಾರೆ, ಮಾರ್ಕ್ ಒಂದು ಹೋಟೆಲ್ ರೂಮ್ ನಲ್ಲಿ ಇರ್ತಾನೆ. ಅವನು ರೂಮ್ ಕರ್ಟನ್ ತೆಗೆದಾಗ ಗೊತ್ತಾಗುತ್ತೆ ಮಾರ್ಕ್ ಈಜಿಪ್ಟ್ ನಲ್ಲಿದ್ದಾನೆ ಅಂತ. ಮುಂದೆ ಏನಾಗ್ಬೋದು ಅನ್ನೋ ಸಸ್ಪೆನ್ಸ್ ಜೊತೆ ಎಪಿಸೋಡ್ 2 ಎಂಡ್ ಆಗುತ್ತೆ. ಎಪಿಸೋಡ್ 3 ಜೊತೆ ಸಿಗ್ತೀನಿ.